ಈ ದಿನ ತುಂಬ ಐತಿಹಾಸಿಕವಾದಂಥ ದಿನ, ಚಾರಿತ್ರಾತ್ಮಕವಾದಂಥ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ದಕ್ಷಿಣ ಭಾರತಕ್ಕೆ ಇವತ್ತು ಕರ್ಕೊಂಬಂದಿದ್ದೀವಿ. ಬಾಬಾ ಸಾಹೇಬರಿಲ್ಲ ಅಂದರೂ ಅವ್ರ ತತ್ವ ಸಿದ್ಧಾಂತಗಳು, ಅವ್ರ ಪಕ್ಷ ಇವತ್ತು ಜೀವಂತವಾಗಿದೆ. ಏನವರು ತುಂಬ ಶ್ರಮಪಟ್ಟು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾವನ್ನು ಕಟ್ಟಿದರು. ಆ ಪಕ್ಷವನ್ನು ಮುಂದೆ ಬಡವರ ಪರವಾಗಿ, ದೇಶದ ಪರವಾಗಿ ಕರ್ಕೊಂಡು ಹೋಗೋದಕ್ಕೋಸ್ಕರ ಈ ಪಕ್ಷವನ್ನು ಮರು ನೋಂದಣಿ ಮಾಡಿದೆ. ಈ ಪಕ್ಷ ಹೊಸ ನೋಂದಣಿ ಅಷ್ಟೇ. 1956ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪಿತ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಭಾರತ, RPIB. ಈ ಪಕ್ಷವನ್ನು ನೋಂದಣಿ ಮಾಡಿಕೊಟ್ಟಂತಹ ಭಾರತದ ಚುನಾವಣಾ ಆಯೋಗಕ್ಕೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಪಕ್ಷವನ್ನು ಸಂಘಟನೆ ಮಾಡೋಕ್ಕೋಸ್ಕರ ಈಗಾಗಲೇ 3 ವರ್ಷಗಳ ಕಾಲ ನಾವು 16 ರಾಜ್ಯದಲ್ಲಿ ಪ್ರವಾಸವನ್ನು ಕೈಗೊಂಡು, ರಾಜ್ಯದ 31 ಜಿಲ್ಲೆಯಲ್ಲೂ ಕೂಡ ಪ್ರವಾಸವನ್ನು ಕೈಗೊಂಡು ಇವತ್ತು ಈ ಪಕ್ಷವನ್ನು ಲಾಂಚ್ ಮಾಡಿದ್ದೀವಿ. ಈ ಪಕ್ಷವನ್ನು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿ RPIB ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ RPIಗೆ ನಾನು ಕೃತಜ್ಞತೆಗಳನ್ನು ಎಲ್ಲ ಪದಾಧಿಕಾರಿಗಳು, ಗಣ್ಯರಿಗೂ ಸಲ್ಲಿಸ್ತಾ ಇದ್ದೇನೆ. ಈ ಪಕ್ಷದ ರಾಷ್ಟ್ರೀಯ ಸಮ್ಮೇಳನ 2023ಕ್ಕೆ ಜನವರಿನಲ್ಲಿ ದೆಹಲಿನಲ್ಲಿ ನಡೀತದೆ. ಅವತ್ತು ಚಿಹ್ನೆಯನ್ನು ಬಿಡುಗಡೆ ಮಾಡ್ತಾರೆ. ನಮ್ಮ ಪಕ್ಷದ ಬಣ್ಣ ನೀಲಿ, ನಮ್ಮದು RPIB. ಇದು ಒಂದು ರಾಜಕೀಯ ಪಕ್ಷ, ಪೊಲಿಟಿಕಲ್ ಪಾರ್ಟಿ ಅಷ್ಟೇ ಅಲ್ಲ, ಇದೊಂದು ಆಂದೋಲನ, ಮತಜಾಗೃತಿ ಪಕ್ಷ. ಇದು 100 ವರ್ಷದ ಮುಂದೆ ಪೀಳಿಗೆಗಳಿಗೆ ಹೋಗುವಂಥ ಪಕ್ಷ. ಈ ಪಕ್ಷವನ್ನು ಕಟ್ಟಿದ ಉದ್ದೇಶ 75 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂತಹ ಎಲ್ಲ ರಾಜ್ಯದಲ್ಲಿ ಸರ್ಕಾರವನ್ನು, ದೇಶದ ಸರ್ಕಾರ ರಚನೆ ಮಾಡಿದ್ರಲ್ಲ, ಅವ್ರು ಯಾರೂ ಕೂಡ ಜನರ ಪರವಾಗಿ ನಿಲ್ಲಿಲ್ಲ. 75 ವರ್ಷದ ಅಮೃತ ಮಹೋತ್ಸವವನ್ನು ಆಚರಿಸಿದ್ದೇವೆ ನಾವು. ತ್ರಿವರ್ಣ ಧ್ವಜವನ್ನು ಆರಿಸಿ ಅಂತ ಹೇಳಿದ್ರು ಮೋದಿ ಅವ್ರ ಸರ್ಕಾರ. ಅವತ್ತೂ ಕೂಡ ಆರಿಸಿಗೆ ಬಂದಿದ್ದೇವೆ. ನಮ್ಮ ಕೈಲಿ ಬಾವುಟ ಕೊಟ್ಟು ಇವ್ರ ಕೈ ಶ್ರೀಮಂತಿಗೆ ಸಂಪತ್ತು ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಧಿಕಾರ. ಆದರೆ 75 ವರ್ಷಗಳ ಅವಧಿನಲ್ಲಿ 65 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್, ಇನ್ನು ಉಳಿದ ಅವಧಿಗೆ BJP ಇತರೆ ಪಕ್ಷಗಳು ಯಾವುದೇ ಕ್ರಾಂತಿಕಾರಕ ಬದಲಾವಣೆ ಈ ದೇಶದಲ್ಲಿ ತರಲಿಲ್ಲ. ಬಡತನ ನಿರ್ಮೂಲನೆ ಆಗಲಿಲ್ಲ, ಅನಕ್ಷರತೆ ನಿರ್ಮೂಲನೆ ಆಗಲಿಲ್ಲ, ನಿರುದ್ಯೋಗ ನಿವಾರಣೆ ಆಗಲಿಲ್ಲ, ಅಸ್ಪೃಶ್ಯತೆ, ಅಸಮಾನತೆ ಆಗಿ ಎಪ್ಪುಗಟ್ಟಿದೆ. ಆದರೆ ಜನರ ಈ ಅನಕ್ಷರತೆಯನ್ನು ಬಳಸಿಕೊಂಡು, ಮುಗ್ಧತೆಯನ್ನು ಬಳಸಿಕೊಂಡು, ಅವ್ರನ್ನಲ್ಲಿ ಮೂಢನಂಬಿಕೆಗಳನ್ನು ಬಿತ್ತಿ, ಧಾರ್ಮಿಕವಾಗಿ ಅವರನ್ನು ಹೊಡೆದು, ರಾಜಕೀಯವಾಗಿ ಅವ್ರನ್ನ ಹೊಡೆದು, ಕೋಮು ಜಾತಿವಾದವನ್ನು ಬಿತ್ತಿ ಈ ದೇಶವನ್ನು ಬರಡು ಮಾಡಕ್ಕೆ ಹೊರಟಿದ್ದಾರೆ. ಇದು ಜನವಿರೋಧಿ ಸರ್ಕಾರಗಳು. ಈ ಆಡಳಿತ ಮಾಡಿದಂಥ ಇವರೆಲ್ಲನೂ ಕೂಡ ತೀವ್ರ ಭ್ರಷ್ಟಾಚಾರಿಗಳು, ಕೋಮುವಾದಿಗಳು, ಸ್ವಜನ ಪಕ್ಷಪಾತಿಗಳು, ಮನೆತನದ ಆಡಳಿತವನ್ನು ಮಾಡ್ಕೊಂಬಂದಂಥವ್ರು. ಈ ಪಕ್ಷವನ್ನು ಮನೆಗೆ ಕಳಿಸ್ಬೇಕಾಗಿದೆ. ಇವರೆಲ್ಲರನ್ನೂ ಕೂಡ ರೈತರು ಅಧಿಕಾರಕ್ಕೆ ಬರಬೇಕಾಗಿದೆ, ಮಹಿಳೆಯರು, ಯುವಜನರ ಅಧಿಕಾರಕ್ಕೆ ಬರಬೇಕಾಗಿದೆ. ರಾಜಕೀಯ ಅಧಿಕಾರ ಇಲ್ಲದಲೇ ಯಾವುದೇ ಬದಲಾವಣೆ, ಕ್ರಾಂತಿಕಾರರ ಬದಲಾವಣೆ ಅಸಾಧ್ಯ. ರಾಜಕೀಯ ಅಧಿಕಾರ ಅಭಿವೃದ್ಧಿಯ ಕೀಲಿಕೈ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಕಾಂಗ್ರೆಸ್ ಉರಿಯೋ ಮನೆ, ಆ ಮನೆಗೆ ಹೋದ್ರು ಸುಟ್ಟೋಗ್ತೀರಿ ಅಂತ ಹೇಳಿದ್ರು. ಕಾಂಗ್ರೆಸ್ಗಿನ್ನ ತೀವ್ರವಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟಂತಹ BJP, ಇವರು ಪರೋಕ್ಷ ತುರ್ತು ಪರಿಸ್ಥಿತಿಯನ್ನು ಏರಿದ್ದಾರೆ ದೇಶದಲ್ಲಿ. ಅನೇಕ ವಿಚಾರಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗ ಆನಂದ್ ತೇನ್ತುಂಬಳೆ ಇತರರನ್ನ ಜೈಲಿಗೆ ಹಾಕಿದ್ದಾರೆ. ಆಗಲೇ 2.5 ವರ್ಷ 3 ವರ್ಷ ಆಯಿತು. 100 ಜನ ಜೈಲಲ್ಲಿ ಇದ್ದಾರೆ, ವಿಚಾರವಂತರು, ಜ್ಞಾನಿಗಳು, ಬುದ್ಧಿಜೀವಿಗಳು. ಇವರು ಈ ರೀತಿ ಹೋರಾಟಗಾರರನ್ನ, ಬದಲಾವಣೆ ಮಾಡೋ ಅಂಥವ್ರನ್ನ ಜೈಲಿಗೆ ಕಳಿಸಿದರೆ ಕಾಂಗ್ರೆಸ್ಸು ತುರ್ತು ಪರಿಸ್ಥಿತಿ ಅಂತಂದು ತನ್ನ ವಿರೋಧ ಪಕ್ಷಗಳನ್ನು ಜೈಲಿಗೆ ಹಾಕ್ತು, ಪ್ರಜಾಪ್ರಭುತ್ವವನ್ನು ಸಮಾಪ್ತಿ ಮಾಡ್ತು. ಇವರು ಕೂಡ
BJP ಮತ್ತು ಕಾಂಗ್ರೆಸ್ಸು ಸಂವಿಧಾನವನ್ನು ಹೈಜಾಕ್ ಮಾಡಿದ್ದಾರೆ, ಕೇಸರೀಕರಣ ಮಾಡಿದ್ದಾರೆ, ಶಿಕ್ಷಣವನ್ನು ಕೇಸರೀಕರಣ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಬೆಂಕಿ ಹಚ್ತಾ ಇದ್ದಾರೆ. ಮುಸ್ಲಿಮರ ಮಧ್ಯೆ, ಸಿಖ್ಖರ ಮಧ್ಯೆ, ಹಿಂದೂಗಳ ಮಧ್ಯೆ ಬೆಂಕಿಯನ್ನು ಹಚ್ಚುವಂಥ ಕೆಲಸವನ್ನು ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಚುನಾವಣೆಗೆ ಹೋಗ್ತಾರೆ. ಏನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಇವ್ರು ಮಾಡಿದ ಅಭಿವೃದ್ಧಿ ಏನಂದ್ರೆ ಮೋದಿಯವರು ಹೇಳಿದರು 22ನೇ ಇಸ್ವಿ ಹೊಟ್ಟದ್ಗೆ ಎಲ್ಲರಿಗೂ ಮನೆ ಕಟ್ಸ್ಕೊಡ್ತೀವಿ ಅಂತ. ಒಂದು ಮನೆ ಕಟ್ಸ್ಕೊಡ್ಲಿ. ಬುಲೆಟ್ ಟ್ರೈನ್ ಬಿಡ್ತೀವಿ ಅಂದರು, ಆಗಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು, ಕೊಡಲಿಲ್ಲ. ಆದರೆ ಇವ್ರು ಮಾಡಿದ್ದು 10 ಲಕ್ಷ ಕೋಟಿ ಕೋಟ್ಯಾಧೀಶ್ವರ ಬ್ಯಾಂಕ್ನಲ್ಲಿ ಸಾಲ ಮಾಡಿದಂಥ ಹಣವನ್ನು ಮನ್ನಾ ಮಾಡಿದ್ದಾರೆ. ರೈತರ ಸಾಲ ಮನ್ನಾ ಮಾಡಲಿಲ್ಲ, ಹಿಂದುಳಿದವ್ರ ಸಾಲ ಮನ್ನಾ ಮಾಡಲಿಲ್ಲ, ರೈತರ ರಸಗೊಬ್ಬರ ಕೊಡಲಿಲ್ಲ, ಬಿತ್ತನೆ ಬೀಜ ಕೊಡಲಿಲ್ಲ, ಮನೆಗಳೆಲ್ಲ ಮಳೆ ಬಂದು ಮುಗುಳಿಗೋಗ್ತಾ ಇದ್ದಾವೆ, ಬೆಳೆಗಳೆಲ್ಲ ನಾಶ ಆಗಿದ್ದಾವೆ, ಅವರ ನೆರವಿಗೆ ಬರಲಿಲ್ಲ. ಆದರೆ GSTಯಲ್ಲಿ ಶ್ರೀಮಂತರಿಗೆ ಕೊಡುವಂಥ GSTಯಲ್ಲಿ ಕಡಿತ ಮಾಡಿದ್ದಾರೆ. ಚಿನ್ನ, ವಜ್ರ, ಬೆಳ್ಳಿ ಬೆಲೆಯನ್ನು GSTಯಲ್ಲಿ ಕಡಿಮೆ ಮಾಡಿದ್ದಾರೆ. ಪೆಟ್ರೋಲ್, ಡೀಸೆಲ್, ದಿನಸಿ, ಅಡಿಗೆ ಎಣ್ಣೆ, ತಿನ್ನೋ ಇಡ್ಲಿ, ಸುಡೋ ಎಣ್ಣದ ಮೇಲೆ ಕೂಡ GST ಹಾಕಿದ್ದಾರೆ. ಯಾಕೆ ಈ ರೀತಿ ಗೊಳಿಕಂತ ಇದ್ದಾರೆ ಜನನ? ದುಡ್ಡು ಅಮಾನ್ಯ ಮಾಡಿದ್ರು, ಡಿಮಾನಿಟೈಸೇಷನ್ ಮಾಡಿದ್ರು. 500 ರೂಪಾಯಿ ನೋಟು, 1000 ರೂಪಾಯಿ ನೋಟು. ಯಾಕೆ? ಅಂದಾನಿ ಅಬಾನಿಗೆ ನೆರವಾಗಕ್ಕೆ. ಅವರ ಮಾಡಿದ ಸಾಲ ಬ್ಯಾಂಕಲ್ಲೆಲ್ಲೂ ಕೂಡ ಅದನ್ನು ಸರಿ ಮಾಡೋದಕ್ಕೋಸ್ಕರ ಆರ್ಥಿಕ ವ್ಯವಸ್ಥೆನ. GDP ಎಷ್ಟಿದೆ ಇವತ್ತು ದೇಶದ್ದು? 7ರಿಂದ 4 ಕುಸ್ತಿದೆ, ಪರಬಾತಿದ್ದೋಗಿದೆ ದೇಶ. ಅಭಿವೃದ್ಧಿ ಎಷ್ಟಕ್ಕೆ ಹೋಗಿ ನಿಂತಿದೆ? ಅಭಿವೃದ್ಧಿನಲ್ಲಿ ಕೊನೆ ಸ್ಥಾನದಲ್ಲಿ 174 ಅಭಿವೃದ್ಧಿಗೆ ಹೋಗಿದೆ 3ರಿಂದ 2011ರಿಂದ ಇಲ್ಲಿವರೆಗೆ. ಈ ರೀತಿ ಕರ್ನಾಟಕದಲ್ಲಿ ಇಲ್ಲಿನ BJP ಸರ್ಕಾರ 16 ನಿಗಮಗಳಿದ್ದಾವೆ. ಏನು ಅಂಬೇಡ್ಕರ್ ನಿಗಮ, ಆದಿಜಾಂಬು ನಿಗಮ, ಗೋವಿ ನಿಗಮ, ಲಂಬಾಣಿ ನಿಗಮ, ಈ ಥರ ನಿಗಮಗಳು. ಅವರು ಶೋಷಿತರು, ಕಟ್ಟ ಕಡೆ ಇರೋ ಸಮಾಜದ ಮೇಲೆ ಅಭಿವೃದ್ಧಿ ಮಾಡೋವಂಥ ನಿಗಮಗಳಿದ್ರೆ ಅವು ಒಂದಕ್ಕೂ ದುಡ್ಡು ಕೊಡಲಿಲ್ಲ. ದುಡ್ಡೇ ಇಲ್ಲ. ಒಂದು ಮನೆ ಕೊಡಲಿಲ್ಲ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಬ್ಬರಿಗೂ ಬೋರ್ವೆಲ್ ಹಾಕ್ಸ್ಕೊಡ್ಲಿಲ್ಲ. ಭೂ ಒಡೆತನ ಯೋಜನೆಯಲ್ಲಿ ಅಂಬೇಡ್ಕರ್ ನಿಗಮದಲ್ಲಿ ಒಬ್ಬರಿಗೂ ಕೂಡ 2 ಎಕರೆ ಜಮೀನು ಕೊಡಲಿಲ್ಲ. ಹಾಸ್ಟೆಲ್ಗಳು 3 ವರ್ಷ ಕೊರೋನಾದಿಂದ ನಿಂತೋಗದೆ. ಆದರೆ ಹಣ ಏನಾಯಿತು ಹೇಳ್ತಾ ಇಲ್ಲ. ಆದರೆ SC ST TSP ಹಣ ಏನಿದೆ 7,085 ಕೋಟಿ ರೂಪಾಯಿಯನ್ನು SC ST ದುಡ್ಡನ್ನು ಡ್ರಾ ಮಾಡಿ ಸರ್ಕಾರ ರಸ್ತೆಗೆ, ಮೇಲ್ಸೇತುವೆಗೆ, ಡ್ಯಾಮ್ಗೆ ಹಾಕಿದ್ದಾರೆ. ದುಡ್ಡೆಲ್ಲನೂ ಪರಿಷ್ಠ ಜಾತಿಯವರೇ ಹೆಸರು ಅವ್ರದ್ದು. ಆದರೆ ಇವ್ರದ್ದು ಎಲ್ಲ ಹೊರ. ಮಳೆ ಬಿದ್ದಿದೆ 300 ಕೋಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬೊಮ್ಮಾಯಿ. ಈ ಅಧಿಕಾರಿಗಳು ರಣಬೇಟೆ, ಕಾಂಟ್ರಾಕ್ಟ್ಗಳು ಅಧಿಕಾರಿಗಳಿಗೆಲ್ಲ ಒಳತ್ತಿಂದು ಕಾಮಗಾರಿ ಕಳಪೆ ಮಾಡಿಬಿಡುತ್ತೆ. ದೇಶನೆಲ್ಲ ದೋಚಿಬಿಟ್ಟಿದ್ದಾರೆ. ಈ ದೋಚಿರೋ ದೇಶವನ್ನು ಕಟ್ಟೋದಕ್ಕೆ ನಮ್ಮ RPI ಶಕ್ತಿ ಮೀರಿ ನಾವು ಶ್ರಮಿಸ್ತೇವೆ. ಮುಂದಿನ 8 ತಿಂಗಳಲ್ಲಿ ನಡೆಯುವಂಥ ಚುನಾವಣೆ 2022ರಲ್ಲಿ. ಈ ಚುನಾವಣೆಗೆ ಈಗಾಗಲೇ 75 ಜನ ಅಭ್ಯರ್ಥಿಗಳು ನಮ್ಮಲ್ಲಿ ಕೈಲಿದೆ. 224 ಕ್ಷೇತ್ರಕ್ಕೂ ನಾವು ಹಾಕ್ತೇವೆ. ಯಾರ್ಯಾರು ಜನವಿರೋಧಿಗಳು ಇದ್ದೀರಿ ಫಸ್ಟ್ ನಿಮ್ಮನ್ನು ಸೋಲಿಸ್ತೇವೆ. 500, 600, 2000ದಾಗೆ ಯಾರ್ಯಾರು ಮಾರ್ಜಿನ ಬರ್ತೀರಿ ಅವರೆಲ್ಲ ತೋಪ್ಕೋತೀರಿ. ಜ್ಞಾಪಕ ಇಟ್ಕೊಳ್ಳಿ. ಕೆಲಸವನ್ನು ಮಾಡ್ತೀವಿ. RPI ಕೆಲಸ ಮಾಡುತ್ತೆ. ದಲಿತ ಸಂಘರ್ಷ ಸಮಿತಿ RPI ಏನು ಹೊಸ್ತಲ್ಲ. ಯಾಕಂದ್ರೆ ದಲಿತ ಸಂಘರ್ಷ ಸಮಿತಿ ಅದ್ರ ಜೊತೆಗಿದೆ. ಆಗಲೇ ನಮ್ಗೆ ಅಸ್ತಿತ್ವ ಇದೆ. ನಾವು ಅಸ್ತಿತ್ವ ಗಟ್ಟಿಯಾಗಿದೆ. ಎಲ್ಲ ತಾಲೂಕಲ್ಲೂ ನಮ್ಮ ಸಂಘಟನೆ ಇದೆ. ಬೂತ್ ಮಟ್ಟದಲ್ಲಿ ನಮ್ಮ ಸಂಘಟನೆ ಇದೆ. ನಮ್ಮ ಶಕ್ತಿ ಏನು, ಜನರ ಶಕ್ತಿ ಏನು, ರೈತರ ಶಕ್ತಿ ಏನು, OBC SC ST ಧಾರ್ಮಿಕ ಅಲ್ಪಸಂಖ್ಯಾತರ ಶಕ್ತಿ ಏನು ಅನ್ನೋದನ್ನು ಮುಂದಿನ ಚುನಾವಣೆಗೆ ನಾವು ತೋರಿಸ್ತೇವೆ. ನೀವೆಲ್ಲ ರೆಡಿ ಇರಿ ಅಂತೇಳಿ ನಿಮಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ.